ಕಷಾಯ ಹೇಳಿದ್ವಲ್ಲ, ದಶಪರ್ಣಿ ಕಷಾಯದಲ್ಲಿ 10 ಬಗೆಯ ಎಲೆಗಳನ್ನ ಹಾಕಿ ಇಲ್ಲೇನು ಮಾಡಿದ್ವಿ, ಚಟ್ನಿಯಾಗಿ ರುಬ್ಬಿದ್ದೀವಿ. 10 ಬಗೆಯ ಎಲೆಗಳನ್ನ ಹಾಕಿದ್ವಿ. ತಾಜಾ ಸಗಣಿ ಬೇಕು, ಜೊತೆಗೆ ಗಂಜಲ ಬೇಕು, ಜೊತೆಗೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಪುಡಿ, ನೀರು. ಈಗ ನೀರು ಹಾಕಿ ಶುಂಠಿ ಪುಡಿ ಹಾಕಿದ್ದೀವಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಕಿದ್ದೀವಲ್ಲ. ಸೊ ಅದಾದ್ಮೇಲೆ ಗಂಜಲ. ಸೊ ಗಂಜಲ ತಗೊಂಡು ಹಾಕಿ ಅದು ಹಾಕಿದೆ ಹಂಗೆ ಅದೆಲ್ಲ ಬಂದು ಹಾಳು ಮಾಡಿದೆ ನಾನು. ಇದು ಹಾಕಿದ್ದೇವಲ್ಲ, ಇದರಲ್ಲಿ ಈಗ ಶುಂಠಿ ಪುಡಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಗಂಜಲ ಹಾಕಿದ್ದೀವಿ. ಅದಾದ್ಮೇಲೆ ತಾಜಾ ಸಗಣಿ ತಾಜಾ ಸಗಣಿ ತಗೊಂಡು ತಾಜಾ ಸಗಣಿ ಕೂಡ ಹಾಕಿರ್ತೇವೆ. ಹಾಕಿ ಎಲ್ಲ ಚೆನ್ನಾಗಿ ಮಿಶ್ರಣ ಮಾಡಿ ಆಮೇಲೆ ಈ 10 ಬಗೆಯ ಎಲೆಗಳಿದಾವಲ್ಲ, ಸೊ ಇದನ್ನ ಹಾಕ್ಬಿಡೋದು. ಸೊ ಇವು ಇಷ್ಟನ್ನ ಹಾಕಿರ್ತೀರಲ್ಲ, ಸೊ ಇದು ಹಾಕಿದ್ಮೇಲೆ ಎಷ್ಟು ದಿವಸ ಬಿಡ್ಬೇಕು? 40 ದಿವಸ ಬಿಟ್ಬಿಡ್ಬೇಕು. 40 ದಿವಸ ಏನ್ ಮಾಡ್ಬೇಕು, ನೆರಳಲ್ಲಿ ಹಾಕಿ ನೆನೆ ತೋರಿಸಿದ್ವಲ್ಲ ಆ ರೀತಿ ಒಂದು ಬಟ್ಟೆ ಕಟ್ಬಿಟ್ಟು ಡೈಲಿ ಬೆಳಗ್ಗೆ ಮತ್ತೆ ಸಾಯಂಕಾಲ ತಿರ್ಗಿಸಿದ್ರೆ ಆಯ್ತು. ಹಿಂಗೆ ಈ ತರ ತಿರುಗಿಸ್ಬಿಟ್ಟು 40 ದಿವಸ ಬಿಟ್ಬಿಟ್ರೆ ಆಯ್ತು. 40 ದಿವಸ ಕಂಟಿನ್ಯೂಸ್ ಆಗಿ ತಿರ್ಸ್ತಾ ಇರಬೇಕು. 40 ದಿವಸ ತಿರ್ಸಿದಾದ್ಮೇಲೆ ಮತ್ತೆ ಸೋರ್ಸ್ಬಿಟ್ಟು ನೀವು ಇದನ್ನ ಶೇಖರಣೆ ಮಾಡೋದು. ಎಷ್ಟು ತಿಂಗಳು ಶೇಖರಣೆ ಮಾಡ್ಬೋದು ಇದು? 6 ತಿಂಗಳ 3 ತಿಂಗಳ? ದಶಪರ್ಣಿ ಕಷಾಯ ಬ್ರಹ್ಮಾಸ್ತ್ರ 6 ತಿಂಗಳು. ಇದು ದಶಪರ್ಣಿ ಕಷಾಯ 3 ತಿಂಗಳಿರುತ್ತೆ.